2001ರಲ್ಲಿ ಲತಾ ಮಂಗೇಶ್ಕರ್ ಅವರು ಯಾವ ಪ್ರಶಸ್ತಿಯನ್ನು ಪಡೆದರು? ಆಯ್ಕೆಗಳು: ಎ. ಫಿಲ್ಮ್‌ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ, ಬಿ. ಪದ್ಮವಿಭೂಷಣ, ಸಿ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಡಿ. ಭಾರತ ರತ್ನ. ಉತ್ತರ ಡಿ. ಭಾರತ ರತ್ನ. ಪ್ರಮುಖ ಅಂಶಗಳು: ಎ. ಫಿಲ್ಮ್‌ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ. ಲತಾ ಮಂಗೇಶ್ಕರ್ ಅವರು 1993ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು. ಇದು ಭಾರತೀಯ ಚಲನಚಿತ್ರೋದ್ಯಮಕ್ಕೆ ಅವರ ಕೊಡುಗೆಗೆ ಗೌರವ ಸೂಚಿಸುತ್ತದೆ. ಬಿ. ಪದ್ಮವಿಭೂಷಣ. ಲತಾ ಮಂಗೇಶ್ಕರ್ ಅವರಿಗೆ 1999ರಲ್ಲಿ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದು ದೇಶದಲ್ಲಿ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಸಿ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಅವರು 1989ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು. ಇದು ಭಾರತೀಯ ಚಿತ್ರರಂಗದ ಬೆಳವಣಿಗೆಗೆ ನೀಡಿದ ಕೊಡುಗೆಗಾಗಿ ನೀಡಲಾಗುತ್ತದೆ. ಡಿ. ಭಾರತ ರತ್ನ. 2001ರಲ್ಲಿ ಲತಾ ಮಂಗೇಶ್ಕರ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಲಾಯಿತು. ಭಾರತ ರತ್ನ 1954ರಲ್ಲಿ ಸ್ಥಾಪಿತವಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಮತ್ತು ಇದು ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆ, ಕಾರ್ಯನಿರ್ವಹಣೆಗೆ ನೀಡಲಾಗುತ್ತದೆ. ಯಾವ ವಿಧಿಯು 32ನೇ ವಿಧಿಗೆ ಸಮಾನವಾದ ನಿಬಂಧನೆಯನ್ನು ಹೊಂದಿದೆ ಮತ್ತು ರಿಟ್ ನ್ಯಾಯವ್ಯಾಪ್ತಿಯೊಂದಿಗೆ ವ್ಯವಹರಿಸುತ್ತದೆ? ಆಯ್ಕೆಗಳು: ಎ. ಆರ್ಟಿಕಲ್ 227, ಬಿ. ಆರ್ಟಿಕಲ್ 228, ಸಿ. ಆರ್ಟಿಕಲ್ 225, ಡಿ. ಆರ್ಟಿಕಲ್ 226. ಉತ್ತರ ಡಿ. ಆರ್ಟಿಕಲ್ 226. ಪ್ರಮುಖ ಅಂಶಗಳು: ಎ. ಆರ್ಟಿಕಲ್ 227, ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮೇಲೆ ಮೇಲ್ವಿಚಾರಣೆಯ ಅಧಿಕಾರವನ್ನು ವರ್ಗಾಯಿಸುತ್ತದೆ. ಬಿ. ಆರ್ಟಿಕಲ್ 228, ಇದು ರಾಜ್ಯದ ಹೈಕೋರ್ಟುಗಳಿಗೆ ಕುರಿತಾದ ನಿಬಂಧನವಾಗಿದೆ, ಆದರೆ ರಿಟ್ಗಳನ್ನು ಹೊರಡಿಸಲು ಪ್ರತಿಕ್ರಿಯಿಸುವುದಿಲ್ಲ. ಸಿ. ಆರ್ಟಿಕಲ್ 225, ಇದು ಹೈಕೋರ್ಟುಗಳ ಅಧಿಕಾರಗಳನ್ನು ಮತ್ತು ನ್ಯಾಯಮೂರ್ತಿಗಳ ಜವಾಬ್ದಾರಿಗಳನ್ನು ವಿವರಿಸುತ್ತದೆ, ರಿಟ್ಗಳಿಗೆ ಸಂಬಂಧಪಟ್ಟಿಲ್ಲ. ಡಿ. ಆರ್ಟಿಕಲ್ 226, ಈ ಲೇಖನವು ಹೈಕೋರ್ಟುಗಳಿಗೆ ಕಾನೂನು ಮತ್ತು ಅನ್ಯಾಯದ ವಿರುದ್ಧ ರಿಟ್ಗಳನ್ನು ಹೊರಡಿಸಲು ಅಧಿಕಾರವನ್ನು ನೀಡುತ್ತದೆ ಮತ್ತು ಇದು ರಿಟ್ಗಳನ್ನು ನೀಡಲು ವ್ಯಾಪಕವಾದ ಅಧಿಕಾರವನ್ನು ಹೊಂದಿದೆ. ಆರ್ಟಿಕಲ್ 32, ಇದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ನ್ಯಾಯಾಂಗದ ಸಹಾಯವನ್ನು ಪಡೆಯಲು ನಾಗರಿಕರಿಗೆ ಹಕ್ಕನ್ನು ನೀಡುತ್ತದೆ. ಆರ್ಟಿಕಲ್ 226, ಇದು ಹೈಕೋರ್ಟುಗಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಇತರ ಕಾನೂನು ಹಕ್ಕುಗಳಿಗೆ ರಿಟ್ಗಳನ್ನು ಹೊರಡಿಸಲು ಅಗತ್ಯವಿರುವ ವ್ಯಾಪಕವಾದ ಅಧಿಕಾರವನ್ನು ನೀಡುತ್ತದೆ. ಕೆಳಗಿನವರಲ್ಲಿ ಯಾರು 1929ರಲ್ಲಿ ಬಿಹಾರ ಪ್ರಾಂತೀಯ ಕಿಸಾನ್ ಸಭೆಯನ್ನು ರಚಿಸಿದರು? ಎ. ಕುನ್ವರ್ ಸಿಂಗ್, ಬಿ. ಜೆ. ಎಂ. ಸೆಂಗುಪ್ತಾ, ಸಿ. ಜಯಪ್ರಕಾಶ ನಾರಾಯಣ, ಡಿ. ಸ್ವಾಮಿ ಸಹಜಾನಂದ ಸರಸ್ವತಿ. ಉತ್ತರ ಡಿ. ಸ್ವಾಮಿ ಸಹಜಾನಂದ ಸರಸ್ವತಿ. ಪ್ರಮುಖ ಅಂಶಗಳು: ಎ. ಕುನ್ವರ್ ಸಿಂಗ್. ಕುನ್ವರ್ ಸಿಂಗ್ ಅವರು 1857ರ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕನಾಗಿದ್ದರು. ಅವರು ಬಿಹಾರದ ಜಗದೀಶ್ಪುರನ ರಾಜಕಾರಣಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟ ನಡೆಸಿದರು. ಬಿ. ಜೆ. ಎಂ. ಸೆಂಗುಪ್ತಾ. ಜೋಗೇಂದ್ರನಾಥ ಮುಖ್ಯೋಪಾಧ್ಯಾಯ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಮತ್ತು ಸ್ವರಾಜ್ಯ ಪಕ್ಷದ ಸ್ಥಾಪಕ ಸದಸ್ಯರಾಗಿದ್ದರು. ಅವರು ಮುಖ್ಯವಾಗಿ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಮತ್ತು ಕೃಷಿಕರ ಹಕ್ಕುಗಳಿಗಿಂತ ರಾಜಕೀಯ ಸುಧಾರಣೆಗಳಿಗೆ ಒತ್ತು ನೀಡಿದರು. ಸಿ. ಜಯಪ್ರಕಾಶ ನಾರಾಯಣ. ಜಯಪ್ರಕಾಶ ನಾರಾಯಣ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಾಮಾಜಿಕ ಚಳುವಳಿ ನಾಯಕರಾಗಿದ್ದರು. ಅವರು ಸಂಪೂರ್ಣ ಕ್ರಾಂತಿ ಪರಿಕಲ್ಪನೆಗಾಗಿ ಪ್ರಸಿದ್ಧರಾಗಿದ್ದು, 1942ರ ಭಾರತ ಬಿಡು ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಡಿ. ಸ್ವಾಮಿ ಸಹಜಾನಂದ ಸರಸ್ವತಿ. ಸ್ವಾಮಿ ಸಹಜಾನಂದ ಸರಸ್ವತಿ ಅವರು ಪ್ರಮುಖ ರೈತ ನಾಯಕರು ಮತ್ತು ರೈತ ಚಳುವಳಿ ಸಂಸ್ಥಾಪಕರು. 1929ರಲ್ಲಿ ಅವರು ಬಿಹಾರ ಪ್ರಾಂತೀಯ ಕಿಸಾನ್ ಸಭಾ (ಬಿಪಿಕೆಎಸ್) ಯನ್ನು ರೈತರ ಹಕ್ಕುಗಳು ಮತ್ತು ಜಮೀನ್ದಾರಿ ಶೋಷಣೆಯ ವಿರುದ್ಧ ಹೋರಾಟ ನಡೆಸಲು ಸ್ಥಾಪಿಸಿದರು. 1867ರಲ್ಲಿ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಎ. ಆತ್ಮರಾಮ್ ಪಾಂಡುರಂಗ, ಬಿ. ಗೋಪಾಲ ಕೃಷ್ಣ ಗೋಖಲೆ, ಸಿ. ಶ್ರೀರಾಮ್ ಬಾಜಪೇಯಿ, ಡಿ. ರಾಮ್ ಮೋಹನ್ ರಾಯ್. ಉತ್ತರ ಎ. ಆತ್ಮರಾಮ್ ಪಾಂಡುರಂಗ. ಆತ್ಮಾರಾಮ್ ಪಾಂಡುರಂಗ್ ಅವರು ಸಮಾಜ ಸುಧಾರಕರಾಗಿದ್ದು,
1867ರಲ್ಲಿ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದರು. ಇದು ರಾಜಾ ರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದಿಂದ ಪ್ರೇರಿತವಾಗಿದೆ. ಮಹಿಳಾ ಶಿಕ್ಷಣ, ವಿಧವಾ ಪುನರ್ವಿವಾಹ ಮತ್ತು ಬಾಲ್ಯ ವಿವಾಹಕ್ಕೆ ವಿರೋಧ ಇದರಲ್ಲಿ ಪ್ರಮುಖ ಅಂಶಗಳಾಗಿದ್ದವು. ಬ್ರಹ್ಮ ಸಮಾಜವನ್ನು 1828ರಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಇವರಿಂದ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಉದ್ದೇಶ: ಹಿಂದೂ ಧರ್ಮದ ಶುದ್ಧೀಕರಣ, ಮೂರ್ತಿ ಪೂಜೆಯ ತಿರಸ್ಕಾರ ಮತ್ತು ಏಕದೇವತೆ ಭಕ್ತಿ, ಸತಿ ಪದ್ಧತಿ, ಬಾಲ್ಯ ವಿವಾಹ ನಿರ್ಮೂಲನೆ ಮತ್ತು ಮಹಿಳಾ ಶಿಕ್ಷಣ ಉತ್ತೇಜನೆ. ಇದರಿಂದ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ಆಧುನಿಕ ಭಾರತದ ಪಿತಾಮಹ ಎಂದು ಕರೆಯುತ್ತಾರೆ. ಕೆಳಗಿನವರಲ್ಲಿ ಯಾರು ನೀಲ್ ದರ್ಪಣ್ ನಾಟಕವನ್ನು ಬರೆದಿದ್ದಾರೆ? ಆಯ್ಕೆಗಳು: ಎ. ಮೋತಿಲಾಲ್ ನೆಹರು, ಬಿ. ಚಿತ್ತರಂಜನ್ ದಾಸ್, ಸಿ. ದೀನಬಂಧು ಮಿತ್ರ, ಡಿ. ಸರೋಜಿನಿ ನಾಯ್ಡು. ಉತ್ತರ ಸಿ. ದೀನಬಂಧು ಮಿತ್ರ. ಪ್ರಮುಖ ಅಂಶಗಳು: ಮೋತಿಲಾಲ್ ನೆಹರು 1861ರಿಂದ 1931, ಇವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನ್ಯಾಯವಾದಿ. ಇವರು ಜವಾಹರಲಾಲ್ ನೆಹರು ಅವರ ತಂದೆ. ಇವರು ಸ್ವರಾಜ್ ಪ್ರಸ್ತಾವನೆಯನ್ನು ಬೆಂಬಲಿಸಿದರು ಮತ್ತು 1928ರ ನೆಹರು ವರದಿ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಚಿತ್ತರಂಜನ್ ದಾಸ್ 1870ರಿಂದ 1925, ಇವರು ರಾಜಕೀಯ ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕವಿ. ಇವರು ಸ್ವರಾಜ್ಯ ಪಕ್ಷದ ಸ್ಥಾಪಕರಾಗಿದ್ದಾರೆ. ಸ್ವರಾಜ್, ಸ್ವಯಮಾಳ್ವಿಕೆ ನ ಪರವಾಗಿ ಹೋರಾಟ ಮಾಡಿದವರು. ನವಜೀವನ್ ಎಂಬ ಪತ್ರಿಕೆಯ ಸಂಪಾದಕರಾಗಿದ್ದವರು. ದೀನಬಂಧು ಮಿತ್ರ 1830ರಿಂದ 1873, ಇವರು ನೀಲ್ ದರ್ಪಣ್ ನಾಟಕದ ಲೇಖಕರು. 1860ರಿಂದ 61ರಲ್ಲಿ ಬರೆದ ಈ ನಾಟಕವು ಬ್ರಿಟಿಷ್ ಶೋಷಣೆ ಮತ್ತು ಇಂಡಿಗೋ ದಂಗೆಯನ್ನು 1859ರಿಂದ 60 ಚಿತ್ರಿಸುತ್ತದೆ. ಈ ನಾಟಕವು ಬಂಗಾಳದ ಇಂಡಿಗೋ ರೈತರ ಕಷ್ಟಗಳನ್ನು ಹತ್ತಿಕ್ಕಲು ಸಾಮಾಜಿಕ ಹೋರಾಟಕ್ಕೆ ದಾರಿ ಮಾಡಿತು. ಸರೋಜಿನಿ ನಾಯ್ಡು 1879ರಿಂದ 1949, ಇವರು ಭಾರತದ ಕೋಗಿಲೆ ಎಂದು ಪ್ರಸಿದ್ಧರಾದವರು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದಾರೆ. ಹೈದರಾಬಾದ್ ರಾಜ್ಯದ ಸಮಯದಲ್ಲಿ. ಇವರ ಕವನ ಸಂಕಲನಗಳು: ದ ಗೋಲ್ಡನ್ ಥ್ರೆಶ್ಹೋಲ್ಡ್, ದ ಬರ್ಡ್ ಆಫ್ ಟೈಮ್. 1ನೇ ಮಹೇಂದ್ರವರ್ಮನು ಈ ಕೆಳಗಿನ ಯಾವ ರಾಜವಂಶದ ಆಡಳಿತಗಾರನಾಗಿದ್ದನು? ಎ. ಪಾಂಡ್ಯ, ಬಿ. ಚೋಳ, ಸಿ. ಚಾಲುಕ್ಯ, ಡಿ. ಪಲ್ಲವ. ಉತ್ತರ ಡಿ. ಪಲ್ಲವ. ಪ್ರಮುಖ ಅಂಶಗಳು: ಎ. ಪಾಂಡ್ಯ. ಪಾಂಡ್ಯ ರಾಜವಂಶವು ಪ್ರಾಚೀನ ದಕ್ಷಿಣ ಭಾರತದ ರಾಜವಂಶವಾಗಿದ್ದು, ತಮಿಳು ಸಾಹಿತ್ಯ ಮತ್ತು ಮುತ್ತು, ಮೀನುಗಾರಿಕೆಗೆ ಹೆಸರುವಾಸಿಯಾಗಿತ್ತು. ಮಧುರೈಯು ಅವರ ರಾಜಧಾನಿಯಾಗಿತ್ತು. ಬಿ. ಚೋಳ. ಚೋಳ ರಾಜವಂಶವು 9ರಿಂದ 13ನೇ ಶತಮಾನದವರೆಗೆ ಪ್ರಭುತ್ವ ನಡೆಸಿದ್ದು, ನೌಕಾ ವ್ಯಾಪಾರ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮಹತ್ವದ ಕೊಡುಗೆಗಳನ್ನು ನೀಡಿತು. ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನವು ಇವರ ಶ್ರೇಷ್ಠ ವಾಸ್ತುಶಿಲ್ಪ ಸಾಧನೆಯಾಗಿದೆ. ಸಿ. ಚಾಲುಕ್ಯ. ಚಾಲುಕ್ಯ ರಾಜವಂಶವು ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿ ಪ್ರಭುತ್ವವಿದ್ದು, ಅವುಗಳು ಕಲೆ, ವಾಸ್ತುಶಿಲ್ಪ ಮತ್ತು ಅಧಿಕಾರಗಳಲ್ಲಿ ಮಹತ್ವಪೂರ್ಣ ಕೊಡುಗೆಗಳನ್ನು ನೀಡಿದವು. ಅವರು ಬದಾಮಿ, ಪಲ್ಲವ ಮತ್ತು ಸೋಮವಂಶಿಯೊಂದಿಗೆ ರಾಜಕೀಯ ಸಂಬಂಧ ಹೊಂದಿದ್ದರು. ಡಿ. ಪಲ್ಲವ. ಪಲ್ಲವ ರಾಜವಂಶವು ದಕ್ಷಿಣ ಭಾರತದ ಪಾಶ್ಚಾತ್ಯ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ದು, 1ನೇ ಮಹೇಂದ್ರವರ್ಮನ್ ಮತ್ತು 1ನೇ ನರಸಿಂಹವರ್ಮನ್ ಅವರ ಕಾಲದಲ್ಲಿ ಕಲೆಯ ವೃದ್ಧಿಗೆ ಪ್ರಮುಖ ಹಿತೈಷಿಗಳು. ಬಂಡೆ ಕತ್ತರಿಸಿದ ದೇವಾಲಯಗಳು ಪಲ್ಲವ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆ. 7. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬಡತನ ನಿರ್ಮೂಲನೆ, ಗರೀಬಿ ಹಟಾವೋ ಮತ್ತು ಸ್ವಾವಲಂಬನೆಯನ್ನು ಪ್ರಮುಖ ಯೋಜನೆಯ ಉದ್ದೇಶಗಳಾಗಿ ಘೋಷಿಸಲಾಗಿದೆ? ಎ. 8ನೇ ಪಂಚವಾರ್ಷಿಕ ಯೋಜನೆ, ಬಿ. 7ನೇ ಪಂಚವಾರ್ಷಿಕ ಯೋಜನೆ, ಸಿ. 5ನೇ ಪಂಚವಾರ್ಷಿಕ ಯೋಜನೆ, ಡಿ. 6ನೇ ಪಂಚವಾರ್ಷಿಕ ಯೋಜನೆ. ಉತ್ತರ ಸಿ. 5ನೇ ಪಂಚವಾರ್ಷಿಕ ಯೋಜನೆ. ಪ್ರಮುಖ ಅಂಶಗಳು: ಎ. 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 1997, ಈ ಯೋಜನೆಯ ಸಮಯದಲ್ಲಿ ಮಾನವ ಸಂಪತ್ತು ಅಭಿವೃದ್ಧಿಗೆ ಅಂದರೆ ಶಿಕ್ಷಣ, ಆರೋಗ್ಯ, ಉದ್ಯೋಗಕ್ಕೆ ಒತ್ತು ನೀಡಲಾಯಿತು. ಬಿ. 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 1990, ಈ ಯೋಜನೆಯ ಸಮಯದಲ್ಲಿ ಆಹಾರ, ಉದ್ಯೋಗ ಮತ್ತು ಉತ್ಪಾದಕತೆ ಸುಧಾರಣೆಗೆ ಸಂಬಂಧಿಸಿದ ನೀತಿಗಳು ಜಾರಿಗೆ ತರಲಾಯಿತು. ಸಿ. 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 1979, ಈ ಯೋಜನೆಯ ಸಮಯದಲ್ಲಿ ಬಡತನ ನಿರ್ಮೂಲನೆ,
ಗರೀಬಿ ಹಟಾವೋ ಮತ್ತು ಆರ್ಥಿಕ ಸ್ವಾವಲಂಬನೆ ಪ್ರಮುಖ ಗುರಿಗಳಾಗಿದ್ದವು. ಡಿ 6ನೇ ಪಂಚವಾರ್ಷಿಕ ಯೋಜನೆ 1980 ರಿಂದ 1985. ಈ ಯೋಜನೆಯ ಅವಧಿಯಲ್ಲಿ ಬಡತನ ನಿರ್ಮೂಲನೆ ಮತ್ತು ತಾಂತ್ರಿಕ ಸ್ವಾವಲಂಬನೆಗೆ ಒತ್ತನ್ನು ನೀಡಲಾಯಿತು. 8 ವರ್ಷದಲ್ಲಿ ಒಂದು ತುಂಡು ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ? ಎ. ಅಂತರ ಬೆಳೆ, ಬಿ. ಬಹುಬೆಳೆ, ಸಿ. ಮಿಶ್ರ ಬೆಳೆ, ಡಿ. ಪರ್ಯಾಯ ಬೆಳೆ. ಸರಿ ಉತ್ತರ ಬಿ. ಬಹುಬೆಳೆ. ವಿವರಣೆ: ಬಹುಬೆಳೆ ಮಲ್ಟಿಪಲ್ ಕ್ರಾಪಿಂಗ್ ಒಂದು ವರ್ಷದಲ್ಲಿ ಒಂದೇ ತುಂಡು ಭೂಮಿಯಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುವ ವಿಧಾನ. ಅಂತರ ಬೆಳೆ ಇಂಟರ್ಕ್ರಾಪಿಂಗ್ ವಿಭಿನ್ನ ಬೆಳೆಗಳನ್ನು ಒಂದೇ ಹೊತ್ತಿನಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಸುವ ವಿಧಾನ. ಮಿಶ್ರ ಬೆಳೆ ಮಿಕ್ಸ್ಡ್ ಕ್ರಾಪಿಂಗ್ ವಿಭಿನ್ನ ಬೆಳೆಗಳನ್ನು ಅಲಕ್ಷಿತವಾಗಿ ಒಂದೇ ತುಂಡು ಭೂಮಿಯಲ್ಲಿ ಏಕಕಾಲದಲ್ಲಿ ಬೆಳೆಸುವುದು. ಪರ್ಯಾಯ ಬೆಳೆ ಕ್ರಾಪ್ ರೋಟೇಷನ್ ಭೂಮಿಯ ಉರ್ವರಶಕ್ತಿಯನ್ನು ಉಳಿಸಲು ಮತ್ತು ಇಳುವರಿ ಸುಧಾರಣೆಗೆ ಬೆಳೆಗಳನ್ನು ನಿಯಮಿತವಾಗಿ ಬದಲಾಯಿಸುವ ವಿಧಾನ. 9 ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ವ್ಯಕ್ತಿಗೆ ದಿನಕ್ಕೆ ಸರಾಸರಿ ಕ್ಯಾಲೋರಿಗಳ ಅಗತ್ಯತೆ ಎಷ್ಟು? ಎ. 2100, ಬಿ. 2200, ಸಿ. 2300, ಡಿ. 2400. ಸರಿ ಉತ್ತರ ಡಿ. 2400. ವಿವರಣೆ: ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ವ್ಯಕ್ತಿಗೆ ದಿನಕ್ಕೆ 2400 ಸರಾಸರಿ ಕ್ಯಾಲೋರಿಗಳ ಅಗತ್ಯವಿರುತ್ತದೆ. ನಗರ ಪ್ರದೇಶಗಳಲ್ಲಿ ದೈಹಿಕ ಶ್ರಮ ಕಡಿಮೆ ಇರುವುದರಿಂದ ಪ್ರತಿ ವ್ಯಕ್ತಿಗೆ 2100 ಕ್ಯಾಲೋರಿಗಳ ಅಗತ್ಯವಿರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದೈಹಿಕ ಶ್ರಮದ ಪ್ರಮಾಣ ಹೆಚ್ಚಿರುವುದರಿಂದ ಕ್ಯಾಲೋರಿ ಅಗತ್ಯವೂ ಹೆಚ್ಚು. 10 ಸಿಂಧೂ ಕಣಿವೆ ನಾಗರಿಕತೆಯ ಕೆಳಗಿನ ಯಾವ ಸ್ಥಳವು ಲುನಿ ನದಿಯ ದಡದಲ್ಲಿದೆ? ಎ. ಧೋಲಾವಿರಾ, ಬಿ. ಮೊಹೆಂಜೊದಾರೋ, ಸಿ. ಚಾನ್ಹುದಾರೋ, ಡಿ. ಹರಪ್ಪ. ಸರಿ ಉತ್ತರ ಎ. ಧೋಲಾವಿರಾ. ವಿವರಣೆ: ಧೋಲಾವಿರಾ ಗುಜರಾತ್ನಲ್ಲಿ ಇರುವ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಪುರಾತತ್ವ ಸ್ಥಳವಾಗಿದೆ. ಇದು ಲುನಿ ನದಿಯ ದಂಡೆಯ ಮೇಲೆ ಸ್ಥಿತವಾಗಿದ್ದು, ಸಿಂಧೂ ನಾಗರಿಕತೆಯ ಯೋಜಿತ ನಗರೀಕರಣದ ಉತ್ತಮ ಉದಾಹರಣೆಯಾಗಿರುತ್ತದೆ. ಸಿಂಧೂ ಕಣಿವೆ ನಾಗರಿಕತೆ ಐವಿಸಿ ಮುಖ್ಯವಾಗಿ ಹಿಂಡಸ್, ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಳಿಯಂತೆ ವಿಕಾಸಗೊಂಡ ಕಂಚಿನ ಯುಗದ ನಾಗರಿಕತೆ. 11 ಕೆಳಗಿನವರಲ್ಲಿ ಯಾರು ಸತ್ಯಾರ್ಥ್ ಪ್ರಕಾಶ್ ಬರೆದಿದ್ದಾರೆ? ಎ. ಲಾಲಾ ಲಜಪತ್ ರಾಯ್, ಬಿ. ದಯಾನಂದ ಸರಸ್ವತಿ, ಸಿ. ರಾಜಾ ರಾಮ್ ಮೋಹನ್ ರಾಯ್, ಡಿ. ಲೋಕಮಾನ್ಯ ತಿಲಕರು. ಸರಿ ಉತ್ತರ ಬಿ. ದಯಾನಂದ ಸರಸ್ವತಿ. ವಿವರಣೆ: ಸತ್ಯಾರ್ಥ್ ಪ್ರಕಾಶ್ ಎಂಬ ಪುಸ್ತಕವನ್ನು ಮಹರ್ಷಿ ದಯಾನಂದ ಸರಸ್ವತಿ ಬರೆದಿದ್ದಾರೆ. ಈ ಪುಸ್ತಕವು ಹಿಂದಿ ಭಾಷೆಯಲ್ಲಿ ಬರೆದಿದ್ದು, ಇದು ಸತ್ಯದ ಬೆಳಕು ಎಂಬ ಅರ್ಥವನ್ನು ಹೊಂದಿದೆ. ದಯಾನಂದ ಸರಸ್ವತಿ ಅವರು ಸಮಾಜ ಸುಧಾರಣೆಗೆ ಅಗತ್ಯವಾದ ತತ್ವಗಳನ್ನು ಪ್ರಸ್ತಾಪಿಸಿದವರು ಮತ್ತು ಆರ್ಯ ಸಮಾಜ ದ ಸ್ಥಾಪಕರು. ಕೆಳಗಿನ ಯಾವ ಭೂದೃಶ್ಯಗಳು ಸಮುದ್ರದ ನೀರಿನಿಂದ ರೂಪುಗೊಂಡಿಲ್ಲ? ಎ. ಲಗೂನ್, ಬಿ. ಕಯಲ್, ಸಿ. ಸರ್ಕ್ಯೂ, ಡಿ. ಬೀಚ್. ಉತ್ತರ ಸಿ. ಸರ್ಕ್ಯೂ. ಸರ್ಕ್ಯೂ ಇದು ಹಿಮನದಿಯ ಸವೆತದಿಂದ ರೂಪುಗೊಂಡ ಆಂಫಿಥಿಯೇಟರ್ ತರಹದ ಕಣಿವೆಯಾಗಿದೆ ಮತ್ತು ಸಮುದ್ರದ ನೀರಿನಿಂದ ರೂಪುಗೊಂಡ ಭೂದೃಶ್ಯವಲ್ಲ. ಹಿಮನದಿಗಳಿಂದ ನಿರ್ಮಾಣವಾಗುವ ಗಾತ್ರದಲ್ಲಿ, ಇದು ಹಿಮನದಿಗಳ ಸವೆತದಿಂದ ಬಂಡೆಯ ಮೇಲ್ಮೈಯನ್ನು ಕಿತ್ತುಹಾಕುವುದರಿಂದಾಗಿ ರೂಪುಗೊಳ್ಳುತ್ತದೆ. ಕಯಲ್ ಸಮುದ್ರದ ನೀರಿನಿಂದ ಕಡಲತೀರದ ಮೂಲಕ ರೂಪುಗೊಳ್ಳುವ ಆವೃತ ಪ್ರದೇಶವಾಗಿದೆ. ಬೀಚ್ ಸಮುದ್ರ ತೀರದಲ್ಲಿ ಮರಳಿನ ಅಥವಾ ಕೆಸರುಗಳ ಪ್ರದೇಶವಾಗಿದೆ, ಅದು ಸಮುದ್ರದ ಕ್ರಿಯೆಯಿಂದ ರೂಪುಗೊಳ್ಳುತ್ತದೆ. ಲಗೂನು ಎಂದರೆ ತಗ್ಗಾದ ಮರಳು ದಂಡೆ, ಹವಳದ ದಿಬ್ಬ, ಕಂದಕಗಳ ಮೂಲಕ ಸಮುದ್ರದಿಂದ ಬೇರ್ಪಟ್ಟಿರುವ ಲವಣ ಕೆರೆಗಳು ಎಂದರ್ಥ.